ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ತಿಂಗಳ ಹಿಂದೆ ಆಧಾರ್ ಕಾರ್ಡ್ನ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡೋಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀರ. ಅದೇ ಥರ ಇವಾಗಲೂ ಕೂಡ ಪ್ರತಿಯೊಬ್ಬ ಸದಸ್ಯರು, ನಿಮ್ಮ ಮನೆಯಲ್ಲಿ ಯಾರ್ಯಾರು ಸದಸ್ಯರು ಇರ್ತೀರೋ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಲೇಬೇಕು ಅಂತ ಗೌರ್ಮೆಂಟಿಂದ ಹೊಸ ರೂಲ್ಸ್ ಬಂದಿದೆ. ಸೊ ಈ ಥರ ಆಗಬಾರ್ದು ಅಂತ ನಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ ನಾನು ಹೊಸ ವಿಷಯ ತಂದಿದ್ದೀನಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವ ಥರ ನೀವು ಕೂಡ ಮೊಬೈಲಲ್ಲೇ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಬೋದು ಅಂತ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಷಯನ ತರ್ತಾ ಇರ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಯಾಕಪ್ಪ ಆಧಾರ್ ಕಾರ್ಡ್ನ ನಾವು ಅಪ್ಡೇಟ್ ಮಾಡಬೇಕು ಅಂದರೆ, ಯಾರ್ಯಾರು ಸರ್ಕಾರದ ಸವಲತ್ತನ್ನ ಪಡ್ಕೊತಾ ಇದ್ದೀರೋ ಅವರೆಲ್ಲ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ನ ಅಪ್ ಟು ಡೇಟ್ ಆಗಿ ಯಾರು ಮೇಂಟೈನ್ ಮಾಡಿರ್ತಾರೋ ಅವರಿಗೆ ಇನ್ನು ಮುಂದೆ ಸರ್ಕಾರದ ಸವಲತ್ತು ಸಿಗುತ್ತೆ. ಇಲ್ಲ ಅಂದರೆ ನಿಮಗೆಲ್ಲ ಸವಲತ್ತನ್ನು ಮಿಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡಲೇಬೇಕು. ಬಟ್ ಈ ವಿಷಯ ಯಾರೂ ಅಷ್ಟೊಂದು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ. ಇದು ಸೆಪ್ಟೆಂಬರ್ಗೇ ಇದು ಅಪ್ಡೇಟ್ ಮಾಡೋ ಪ್ರೋಸೆಸ್ಸು ಮುಗ್ದಿತ್ತು. ಮತ್ತು ಸರ್ಕಾರದವರು ಇವತ್ತು ಅಫಿಷಿಯಲ್ ಆಗಿ ಮತ್ತು ಮಾರ್ಚ್ 14ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಇವಾಗ ಏನಾದ್ರು ಅಪ್ಡೇಟ್ ಮಾಡಿದರೆ ಫ್ರೀಯಾಗೆ ಅಪ್ಡೇಟ್ ಮಾಡ್ಬೋದು ನಿಮ್ಮ ಮೊಬೈಲ್ ಮುಖಾಂತರನೇ. ನೀವೇನಾದರೂ ಇವಾಗ ಮಿಸ್ ಮಾಡಿದ್ರಿ ಅಂದರೆ ಮುಂದೆ ನೀವು ಹೇಗೆ ಕೆಲವು ತಿಂಗಳ ಹಿಂದೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು ಲಿಂಕ್ ಮಾಡೋಕ್ಕೆ, ಅದೇ ಥರ ಮುಂದೆನೂ ಕೂಡ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಲೇಬೇಕಾಗುತ್ತೆ. ಬನ್ನಿ ಶುರು ಮಾಡೋಣ ಹೇಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದು ಅಂತ. ಸೊ ನೀವು ಮೊಬೈಲಲ್ಲೇ ಈ ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಬೋದು. ಸೊ ನಾನು ಇವಾಗ ಸದ್ಯಕ್ಕೆ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ತಾ ಇದ್ದೀನೋ ಪ್ರೋಸೆಸ್ಸು ಅದನ್ನು ನೀವು ಮೊಬೈಲಲ್ಲೇ ಫಾಲೋ ಮಾಡಿದರೆ ಸಾಕು. ಸೊ ಫಸ್ಟು ಗೂಗಲ್ಗೆ ಹೋಗೋಣ. ಗೂಗಲಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ. ಸೊ ಇಲ್ಲಿ ಗೆಟ್ ಆಧಾರ್ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೈ ಆಧಾರ್ ಅಂತ ನಿಮಗೆ ಟ್ಯಾಬ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಈ 3ನೇ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅಪ್ಡೇಟ್ ಡೆಮೋಗ್ರಫಿಕ್ಸ್ ಡಾಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೆರಳಚ್ಚು ತೋರಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡೋದಕ್ಕಿಂತ ಮುಂಚೆ ನೀವೊಂದು ಆಧಾರ್ ಕಾರ್ಡ್ ತಗೊಂಡಿರ್ತೀರ. ಆ ಆಧಾರ್ ಕಾರ್ಡ್ ಜೊತೆಗೆ ಯಾವ ಮೊಬೈಲ್ ಲಿಂಕ್ ಆಗಿದೆಯೋ ಆ ಮೊಬೈಲ್ ಕೂಡ ನಿಮ್ಮ ಬಳಿ ಇದ್ದರೆ ನೀವು ಈಸಿಯಾಗಿ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಲಾಗಿನ್ ಅಂತ. ನೀವು ಇಲ್ಲಿ ನೋಡ್ಬೋದು, ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಏನು ನಂಬರ್ ಇದೆಯೋ ಅಲ್ಲಿ ಇದನ್ನು ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಸೆಂಡ್ OTP ಅಂತ ಅಂದರೆ ಈ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಆಗಿದೆಯೋ ಆ ನಂಬರ್ಗೆ ಒಂದು ನಂಬರ್ ಬರುತ್ತೆ. ಆ ನಂಬರ್ಗಳನ್ನ ಇಲ್ಲಿ ಟೈಪ್ ಮಾಡಿ ಮತ್ತೆ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, OTP ಬರೋದಕ್ಕೆ 1 ನಿಮಿಷ ಟೈಮ್ ಇರುತ್ತೆ. ಆ 1 ನಿಮಿಷದೊಳಗೆ ನೀವು ಎಂಟ್ರ್ ಮಾಡಬೇಕು. ಇಲ್ಲಾಂದರೆ ಆ OTP ಎಕ್ಸ್ಪೈರ್ ಆಗುತ್ತೆ, ಮತ್ತೆ ನೀವು ರೀಸೆಂಡ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನನಗೆ OTP ಬಂದಿದೆ. ಆ OTPನ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಇದು 6 ಸಂಖ್ಯೆ ಆಗಿರುತ್ತೆ. ಸೊ ಆಮೇಲೆ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನನ್ನ ಚಿತ್ರ ಕೂಡ ಕಾಣುತ್ತೆ ಇಲ್ಲಿ. ಅದೇ ಥರ ನೀವು ವೆರಿಫೈ ಮಾಡ್ಕೊಳ್ರಿ ನಿಮ್ಮದೇ ಚಿತ್ರ ಇದೆಯೋ ಇಲ್ಲಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಸೊ ಇಲ್ಲಿ ಕ್ಲಿಯರಾಗಿ ಅವ್ರು ಕೊಟ್ಟಿದ್ದಾರೆ, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಮಾರ್ಚ್ 14th ಅಂತ ಇದೆ. ಸೊ ಆಮೇಲೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಸೊ ನೀವು ಇದನ್ನು ಸೀರಿಯಸ್ಸಾಗಿ ತಗೊಂಡು ಇದನ್ನು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದರೆ ಫ್ರೀಯಾಗಿ ಮೊಬೈಲಲ್ಲೇ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಬೋದು ಮತ್ತು ದುಡ್ಡನ್ನು ಕೂಡ ಉಳಿಸ್ಬೋದು. ಸೊ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾನು ಆಲ್ರೆಡಿ ಓದಿದ್ದೀನಿ. ನಿಮಗೆ ಓದಂಗಿದ್ರೆ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ನೀವು ಓದ್ಕೊಳ್ಳಿ. ಸದ್ಯಕ್ಕೆ ಇದನ್ನು ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಪೂರ್ತಿಯಾಗಿ ನನ್ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ನನ್ನ ಹೆಸರು, ಜೆಂಡರ್ ಯಾವುದು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ವೆರಿಫೈ ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡ್ ತೆಗೆದುಬಿಟ್ಟು ನೀವು ವೆರಿಫೈ ಮಾಡ್ಕೋಬೇಕು ಇದು ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಸೊ
ಸೊ ನೀವೆಲ್ಲ ಅಡ್ರೆಸ್ಸು ಪ್ರತಿಯೊಂದು ಎಲ್ಲ ಕರೆಕ್ಟಾಗಿದೆ ಅಂತ ನೀವು ವೆರಿಫೈ ಮಾಡಿದ ಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅವಾಗ ಇದು ನೀಲಿ ಬಣ್ಣದಾಗಿ ಕಾಣುತ್ತೆ. ಸೊ ಇದೇನು ಟಿಕ್ ಮಾಡ್ತಾರೆ ಅಂದರೆ, ಇನ್ನು ಟಿಕ್ ಮಾಡಿದರೆ ಮೇಲಿರುವ ಎಲ್ಲ ಇನ್ಫಾರ್ಮೇಷನ್, ನನ್ನ ಆಧಾರ್ ಕಾರ್ಡಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನು ಮ್ಯಾಚ್ ಆಗ್ತೈತೆ ಅಂತ. ಸೊ ಆಮೇಲೆ ನಾನು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಪ್ರೋಸೆಸ್ ಇದು. ಸೊ ಇಲ್ಲಿ ಕ್ಲೀನಾಗೆ ನೀವು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ 2 MB ಅಂತ. ಸೊ ಇಲ್ಲಿ ನೀವು ಏನು ಅಪ್ಲೋಡ್ ಮಾಡ್ತಿರೋ ಡಾಕ್ಯುಮೆಂಟ್ಸು ಅದ್ರ ಸೈಜು 2 MBಗಿನ್ನ ಕೆಳಗಡೆ ಇರಬೇಕು. ಸೊ ನಿಮಗೇನಾದ್ರು ಬೇಕಿದ್ರೆ ಯಾವ ಥರ ಡಾಕ್ಯುಮೆಂಟ್ ಸೈಜ್ನ 2 MB ಒಳಗಡೆ ನಾವು ಕಂಪ್ರೆಸ್ ಮಾಡೋದು ಅಂತ ನಿಮಗೇನಾದರೂ ವಿಡಿಯೋ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದು ಅಷ್ಟೇ, ನೀವು ಯಾವ ಫೈಲ್ನ ಅಪ್ಲೋಡ್ ಮಾಡ್ತೀರೋ ಅದು ಈ 3 ಫಾರ್ಮ್ಯಾಟಲ್ಲಿ ಆಗಿರಬೇಕು. JPG, PNG ಇಲ್ಲ PDF ಫಾರ್ಮ್ಯಾಟಲ್ಲಿ ಇದ್ದರೆ ಮಾತ್ರ ಇದು ತಗೊಳುತ್ತೆ, ಇಲ್ಲಾಂದರೆ ತಗೊಳಲ್ಲ. ಸೊ ಇಲ್ಲಿ ಇನ್ನು ಕೆಳಗಡೆ ಬರೋದಾದರೆ, ಸೊ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತ ಇದೆ. ಸೊ ಇಲ್ಲಿ ನಾನು ಈ ಡ್ರಾಪ್ ಡೌನ್ನ ಕ್ಲಿಕ್ ಮಾಡೋದಾದರೆ ನೀವು ನೋಡ್ಬೋದು ಎಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟು ಅಪ್ಲೋಡ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇಲ್ಲಿ ನೀವು ಏನು ಅಪ್ಲೋಡ್ ಮಾಡ್ತಿರೋ ಈ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ಗೂ ನಿಮ್ಮ ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ಗೂ ಮ್ಯಾಚ್ ಆಗಬೇಕು. ಅವಾಗ ಮಾತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಏನಾದರೂ ಒಂಚೂರು ಇಲ್ಲೊಂದು ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಅಡ್ರೆಸ್ಸು ಈ ಥರ ಏನಾದ್ರು ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ರಿಜೆಕ್ಟ್ ಆಗುತ್ತೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಪಾನ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡೋದಾದರೆ ಇದು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಏನು ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರೋ ಅದು ನಿಮ್ಮ ಹೆಸರಿಗೆ ಇರಬೇಕು ಮತ್ತು ನಿಮ್ಮದೇ ಫೋಟೋ ಇರಬೇಕು. ಆ ಥರದ ಡಾಕ್ಯುಮೆಂಟು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಪ್ಯಾನ್ ಕಾರ್ಡಲ್ಲಿ ನಮ್ಮ ನೇಮೇ ಇರುತ್ತೆ, ನಮ್ಮ ಫೋಟೋನೇ ಇರುತ್ತೆ. ಅದಕ್ಕೋಸ್ಕರ ನಾನು ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟ ಬಂದಿದ್ದು ಆ ಡಾಕ್ಯುಮೆಂಟ್ ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೋ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ 100% ಅಂತ ಶೋ ಆಗಬೇಕು, ಆವಾಗ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ. ಸೊ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ನೀವು ನೋಡ್ಬೋದು, ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ. ಸೊ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಇಲ್ಲಿ ಡ್ರಾಪ್ ಡೌನ್ ಆಗಿರೋ ಡಾಕ್ಯುಮೆಂಟ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಈ ಡಾಕ್ಯುಮೆಂಟಲ್ಲಿರುವ ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ಸು ಎರಡೂ ಮ್ಯಾಚ್ ಆಗಬೇಕು. ಆ ಥರದ್ದು ನೀವು ಪ್ರಾಪರಾಗಿ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ವೋಟರ್ ID-ನ ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲೂ ಕೂಡ ನೀವು ನೋಡ್ಬೋದು ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಅಪ್ಲೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದು ಕೂಡ ಅಪ್ಲೋಡ್ ಆಗಿದೆ. ಸೊ ನಾನು ಇವಾಗ ವೋಟರ್ ID-ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೀವು ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಿರೋ ಅದರಲ್ಲಿರೋ ಡೀಟೇಲ್ಸು ಎಕ್ಸಾಕ್ಟಾಗಿ ಆಧಾರ್ ಕಾರ್ಡ್ನ ಮ್ಯಾಚ್ ಆಗ್ತಿದೆಯೋ ಇಲ್ಲ ಕನ್ಫರ್ಮ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಅರ್ಥ ಏನು ಅಂದರೆ, ನೀವು ಆಧಾರ್ ಕಾರ್ಡಲ್ಲಿ ಏನು ಇನ್ಫಾರ್ಮೇಷನ್ ಇದೆಯೋ ಮತ್ತು ಇವಾಗ ನೀವು ಏನು 2 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೋ ಇವೆರಡು ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ನೀವು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನನಗೊಂದು ಸ್ಲಿಪ್ ತೋರಿಸ್ತಾ ಇದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಡಿಯರ್ ರೆಸಿಡೆಂಟ್, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ March 14. ಅಂದರೆ ಸೊ ನೀವು ಇಲ್ಲೇನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಿದ್ದೀರೋ ಇಲ್ಲಿ ನೋಡ್ಬೋದು ಇಲ್ಲಿ ದುಡ್ಡು ಸೆಕ್ಷನ್ ಇದೆಯಲ್ಲ. ಸೊ ಇಲ್ಲಿ March 14ವರೆಗೂ ಫ್ರೀ ಇರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ, ಅವಾಗ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ಸೊ ನೀವು ಇವಾಗಲೇ ಇವನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಫ್ರೀಯಾಗಿ ನೀವು ಆರಾಮಾಗಿ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ನ ಅಪ್ ಟು ಡೇಟ್ ಇಟ್ಕೋಬೋದು. ಸೊ ಇಲ್ಲಿ ನಾನಿಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು 15 ಸೆಕೆಂಡ್ ಟೈಮ್ ತಗೊಳುತ್ತೆ, ಆಮೇಲೆ ಕ್ಲಿಕ್ ಮಾರ್ಕ್ ಬರುತ್ತೆ.
ಸೊ ಇಷ್ಟು ಪ್ರೋಸೆಸ್ಸು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ಸು ಸಕ್ಸಸ್ ಅಂತ ಬರ್ತಾ ಇದೆ, ಅಮೌಂಟ್ ನೋಡ್ಬೋದು 0 ಅಂತ ಬರ್ತಿದೆ. ಸೊ ಮತ್ತೆ ಇಲ್ಲಿ ನಾನು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಅಕ್ನಾಲೇಜ್ಮೆಂಟಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರು, ಇನ್ವಾಯ್ಸ್ ನಂಬರು, ಅಮೌಂಟ್ ಪೇಯ್ಡ್ 0 ಅಂತ ಬರ್ತಿದೆ. ನೀವೇನಾದರೂ ಇವಾಗ ಸೀರಿಯಸ್ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಮೌಂಟ್ ಪೇಯ್ಡು 1000 ಬರ್ಬೋದು, 2000 ಬರ್ಬೋದು. ಮತ್ತು ಡೇಟ್ ಆಫ್ ಪೇಮೆಂಟ್ ಇದೆಲ್ಲ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಂದು ಅಪ್ಡೇಟ್ ರಿಕ್ವೆಸ್ಟ್ ನಂಬರ್ ಸಹ ಕೊಟ್ಟಿದ್ದಾರೆ. ಸೊ ನೀವು ಮತ್ತೆ ಯಾವುದೇ ಕಾರಣಕ್ಕೂ ಯಾವುದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಡಿ. ನಿಮಗೇನಾದರೂ ಆಧಾರ್ ವೆಬ್ಸೈಟಿಂದ ಇಲ್ಲ ನಿಮ್ಮ ರಿಕ್ವೆಸ್ಟ್ ರಿಜೆಕ್ಟ್ ಆಗಿದೆ ಮತ್ತೆ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಂತ ಅವಾಗ ಏನಾದರೂ ನಿಮಗೆ ಮೆಸೇಜ್ ಬಂತು ಅಂದರೆ ನೀವು ಮತ್ತೆ ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕು. ಇಲ್ಲ ಅಂದರೆ ಇಷ್ಟೇ ಸಾಕು, ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ನಾನು ನಿಮಗೆ ಡೀಟೇಲಾಗಿ ಎಲ್ಲ ವಿಷಯನೂ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿ. ಸೊ ಇದೇ ಥರ ವಿಷಯ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್.